ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದು ಚೇತನ್ ವರ್ಸಸ್ ಸುಮಂತ್ ಗೌಡ ಅವ್ರ ಬಗ್ಗೆ. ಚೇತನ್ ಅವರು ಟ್ರೆಂಡಿಂಗ್ ನ್ಯೂಸ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋನ ರಿಲೀಸ್ ಮಾಡಿದ್ರು. ಈ ವಿಡಿಯೋದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಸುಮಂತ್ ಗೌಡ ಅವರ ಒಂದು ಆಡಿಯೋ ತುಂಬಾನೇ ವೈರಲ್ ಹೋಗ್ತಾ ಇದೆಯಲ್ಲ, ಅದರಲ್ಲಿ ಮಾತಾಡಿರೋದು ನಾನೇ. ನೋಡಿ, ಮೀಡಿಯಾದವರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ. ಚಂದನ್ ಗೌಡನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ. ಇನ್ನೊಂದ್ 15 ದಿವಸ ನೋಡಿ ಚಂದನ್ ಗೌಡನ್ ಹೆಂಗ್ ಬೆಳೆಸ್ತೀವಿ ಅಂತ, ಚಂದನ್ ಗೌಡನ್ ಹೆಂಗೆ ಬೀದಿಗೆ ಬೆಳೆಸ್ತೀವಿ ಅನ್ಬಿಟ್ಟು ಇನ್ನು 15 ದಿವಸ ನೋಡಿ. ನಾವು ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ, ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು ಚಂದನ್ ಗೌಡನ್ನ. ಎಲ್ಲಿಗೆ? ಕೇಸ್ಗೆ. ಚೇತನ್ ಗೌಡನ್ ಸೇರಿಸಿದ್ದು ನಾನು. ಲೀಸ್ಟ್ ಅಲ್ಲೇ ಇರ್ಲಿಲ್ಲ, ಇವ್ರುಗಳು ಮಾತ್ರ ಇದ್ರು. ಸದ್ಯಕ್ಕೆ 2 ಆಡಿಯೋ ಅಷ್ಟೇನೆ ರಿಲೀಸ್ ಮಾಡಿದೀನಿ. ನನ್ನ ಹತ್ರ ಇನ್ನೂ ತುಂಬಾ ಆಡಿಯೋಸ್ ಇದೆ ಅಂತ ಹೇಳಿದ್ದಾರೆ. ಆ ಎಲ್ಲ ಆಡಿಯೋಸ್ ನ ಬೇಗ ರಿಲೀಸ್ ಮಾಡ್ತೀನಿ ಅಂತಾನು ಹೇಳಿದ್ದಾರೆ. ಯಾಕೆ ನಾನು ಈ ಆಡಿಯೋಸ್ ನ ವೈರಲ್ ಮಾಡಿದೆ ಅಂತ ಕೇಳೋದಾದ್ರೆ, ಸುಮಂತ್ ಗೌಡ ಅವ್ರ ಕಡೆಯಿಂದ ಚಂದನ್ ಗೌಡ ಅವ್ರ ಮೇಲೆ ಕೆಲವೊಂದು ಸುಳ್ಳು ಆರೋಪಗಳು ಬಂತು. ಅದು ನನಗೆ ಇಷ್ಟ ಆಗಿಲ್ಲ. ನಾನು ಯಾವತ್ತಿದ್ರೂ ಸತ್ಯದ ಪರ ನಿಲ್ಲೋನು, ಹಂಗಾಗಿ ನಾನು ಈ ಒಂದು ಆಡಿಯೋಸ್ ನ ರಿಲೀಸ್ ಮಾಡಿದೆ ಅಂತ ಹೇಳಿದ್ದಾರೆ. ಈ ಒಂದು ಆಡಿಯೋ ತುಂಬಾ ವೈರಲ್ ಹೋದ್ಮೇಲೆ ಚೇತನ್ ಅವರಿಗೆ ಥ್ರೆಡ್ ಕಾಲ್ಸ್ ಕೂಡ ಬಂದಿದೆ ಅಂತ ಹೇಳಿದ್ದಾರೆ. ಮತ್ತೆ ಸ್ವತಃ ಸುಮಂತ್ ಗೌಡ ಅವರೇ ಚೇತನ್ ಅವರಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ದಾರೆ. ತುಮಕೂರಲ್ಲೇ ನಿನಗ್ ನ್ಯಾಯ ತೋರಿಸ್ತೀನಿ, ನೋಡ್ತೀಯಾ? ಏನ್ ಅರ್ಥ ಆಗಲ್. ನನ್ ಬ್ಯಾಕ್ ಗ್ರೌಂಡ್ ಸುಮ್ನೆ ಈ ಚೂತೆ ಕೆಲಸ ಮಾಡೋದನ್ನ ಬಿಟ್ಬಿಡು. ನನ್ ಫೇಮಸ್ ಆಗೋಕೆ ಊರಿಗೆ ನುಗ್ತೀವಿ, ಸರಿನಾ? ಅದ್ ಎಕ್ಸ್ಟ್ರೀಮ್ ಲೆವೆಲ್ ಇರ್ತದೆ. ಆಮೇಲೆ ಆದ್ರೂ ಒಂದ್ ಕೇಸ್ ಆಗೋತ್ ಅಷ್ಟೇ. ಆ ಕೇಸ್ ಮಾಡಕ್ಕೂ ನನ್ ಕೇಸಲ್ಲ. ಯಾವ ನನ್ ಮಗನ್ಗೂ ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಇನ್ನೊಂದ್ ಮಕ ನೋಡ್ಬೇಕಾಯ್ತದೆ. ನನ್ನ ಮರ್ಯಾದೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇದಕ್ಕೋಸ್ಕರ ರಿಸ್ಕ್ ತಗೊಂಡಿರೋನು ಬೇರೆ ತರ ರಿಸ್ಕ್ ತಗೊಳಕ್ ನನ್ಗೇನು ಮ್ಯಾಟ್ರೇ ಅಲ್ಲ. ಈ ಮ್ಯಾಟ್ರಿಗೆ ಎಂಟ್ರಿ ಆಗ್ಬೇಡ. ನಂದು ಒಂದ್ ಆಡಿಯೋ ಅಲ್ಲಿ ರಿಲೀಸ್ ಆದ್ರೂ ಎಕ್ಸ್ಟ್ರೀಮ್ ಲೆವೆಲ್ ಕೊಂಡೈತೀನಿ. ನಾನು ಮೆಂಟ್ಲ್ ಆಗ್ಬಿಟ್ಟಿದ್ದೀನಿ. ಮಿಸ್ಟರ್ NRI ಈ ಮ್ಯಾಟ್ರಿಗೆ ಇನ್ವಾಲ್ವ್ ಆಯ್ತಾ ಇಲ್ಲ. ನೀನು ಇನ್ವಾಲ್ವ್ ಆಗ್ಬೇಡ, ಸರಿ ಇಲ್ಲ. ಒಬ್ನೇ ಮಗ, ಆರಾಮಾಗಿರೋ. ಸೊ ಕೊನೆಯದಾಗಿ ಚೇತನ್ ಅವರು, ನನಗೆ ಯಾವುದೇ ತರ ಥ್ರೆಡ್ ಕಾಲ್ಸ್ ಬಂದ್ರು ನನಗೆ ಭಯ ಇಲ್ಲ, ಯಾಕಂದ್ರೆ ನಾನು ಯಾವತ್ತಿದ್ರೂ ಸತ್ಯದ ಪರ ನಿಲ್ಲೋನು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾ ವೈರಲ್ ಹೋದಂತಹ ಸಾಂಗ್ ಬಗ್ಗೆ. ಹೂವಿನ ಬಾಡದಂತೆ ಸಾಂಗ್ ಕಂಪೋಸರ್ ಅರ್ಜುನ್ ಜನ್ಯ ಅವರು ಕೂಡ ಈ ಸಾಂಗ್ ನ ಒಂದು ಸ್ಟೇಜ್ ಅಲ್ಲಿ ಹಾಡಿದ್ದಾರೆ. ಹೂವಿನ ಬಾಡದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ನೀನು. ಕರೆಂಟ್ಲಿ ಈ ಒಂದು ಸಾಂಗಿಗೆ 22 ಮಿಲಿಯನ್ ಕಿಂತ ಹೆಚ್ಚು ವ್ಯೂಸ್ ಇದೆ. ಇವರ ಹೆಸರು ಬಂದು ನಿತ್ಯಶ್ರೀ ಅಂತ. ಇವರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ 43,000ಕ್ಕೂ ಹೆಚ್ಚು ಫಾಲೋವರ್ಸ್ ಆಗಿದ್ದಾರೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ಸಿಕ್ತಿರೋ ಫೇಮಿಗೆ ತುಂಬಾನೇ ಬೇಸರ ವ್ಯಕ್ತಪಡಿಸಿದ್ದಾರೆ. ಏನಕ್ಕೆ ಅಂತ ಕೇಳೋದಾದ್ರೆ, ರಿಯಲ್ ಟ್ಯಾಲೆಂಟ್ ಇರೋರಿಗೆ ಜನ ಪ್ರೋತ್ಸಾಹ ಕೊಡಲ್ಲ, ಆದ್ರೆ ಈ ರೀತಿ ಕ್ರಿಂಜ್ ಕಂಟೆಂಟ್ ಮಾಡೋರಿಗೆ ತುಂಬಾನೇ ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮಿನಿ ರೇಡಿಯೋ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬನ್ನಿ. ನೂತನನಾದಂತೆ ನಾನೇ ನಾನು, ನೀ ಬಂದ ಮೇಲೆ ಬಾಕಿ ಮಾತೇನು. ನಾನೀಗ ಹಾಡದ್ನಲ್ಲ, ಈ ಹಾಡು ನನ್ಕಿಂತ ಚೆನ್ನಾಗಿ ಹಾಡೋರು ಇನ್ಸ್ಟಾಗ್ರಾಮ್ ನಲ್ಲಿ ಇದಾರೆ. ಒಳ್ಳೆ ಧ್ವನಿ ಇರೋರು, ಸಖತ್ತಾಗಿ ಪ್ರಾಕ್ಟೀಸ್ ಮಾಡಿರೋರು, ಅಂತ ಟ್ಯಾಲೆಂಟ್ ಇರೋ ವ್ಯಕ್ತಿಗಳನ್ನ ನಮ್ಮ ಜನ ವೈರಲ್ ಮಾಡ್ಬೇಕು, ಫೇಮಸ್ ಮಾಡ್ಬೇಕು. ಆದ್ರೆ ಈ ತರ ಹಾಡೋರನ್ನ ನಮ್ಮ ಜನ ಫೇಮಸ್ ಮಾಡ್ತಿದ್ದಾರೆ. ಆದ್ರೆ ಪಾಪ ಈ ಹುಡುಗಿದು ಏನು ತಪ್ಪಿಲ್ಲ. ಜನನೇ ಇವ್ರನ್ನ ಬೇಕಂತ ತಮ್ಮ ಖುಷಿಗೆ ಟ್ರೋಲ್ ಮಾಡ್ತಿದ್ದಾರೆ. ಇದೇ ಅವ್ರಿಗೆ ಒಂದಲ್ಲ ಒಂದಿನ ತೊಂದರೆ ಆಗತ್ತೆ, ಅದೇ ಬೇಜಾರು. ಆದ್ರೆ ನಾನ್ ಕೇಳ್ಕೊಳ್ಳೋದಿಷ್ಟೇ, ಚೆನ್ನಾಗಿ ಹಾಡೋರು ಇದಾರೆ ಇನ್ಸ್ಟಾಗ್ರಾಮ್ ನಲ್ಲಿ, ಅವ್ರನ್ನು ಗುರುತಿಸಿ ಇದೇ ತರ ಅವ್ರನ್ನು ಫೇಮಸ್ ಮಾಡಿ, ವೈರಲ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಬಗ್ಗೆ. ಸೊ ಸಂಡೇ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನಡೀತು. ಮತ್ತೆ ಇಂಡಿಯಾದವರು ಪಾಕಿಸ್ತಾನ ಹೀನಾಯವಾಗಿ ಸೋಲಿಸಿದ್ದಾರೆ. ಸೊ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಇಬ್ರು ಟೀಮ್ ಇಂದು ನ್ಯಾಷನಲ್ ಆಂಥಮ್ ನ ಪ್ಲೇ ಮಾಡ್ತಾರೆ. ಆದ್ರೆ ಪಾಕಿಸ್ತಾನ ಅವರ ನ್ಯಾಷನಲ್ ಆಂಥಮ್ ಪ್ಲೇ ಮಾಡಿದಾಗ ಜಿಲೇಬಿ ಬೇಬಿ ಸಾಂಗ್ ಪ್ಲೇ ಆಗಿದೆ. ಪಾಕಿಸ್ತಾನ್ ಪ್ಲೇಯರ್ಸ್ ಕೂಡ ಕನ್ಫ್ಯೂಸ್ ಆದ್ರು, ಈ ಸಾಂಗ್ ಯಾವಾಗ ನಮ್ಮ ನ್ಯಾಷನಲ್ ಆಂಥಮ್ ಆಯ್ತು ಅಂತ. ಈ ಸಾಂಗ್ ಕಂಪೋಸರ್ ಟೆಶರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. When I said Jalebi Baby was an anthem, this is not what I had in mind. ಮ್ಯಾಚ್ ಮುಗಿದ್ಮೇಲೂ ಕೂಡ ಪಾಕಿಸ್ತಾನ ಅವರಿಗೆ ಮುಜುಗರ ಆಗಿದೆ. ಏನಕ್ಕೆ ಅಂತ ಕೇಳೋದಾದ್ರೆ, ಇಂಡಿಯನ್ ಟೀಮು ಮ್ಯಾಚ್ ಗೆದ್ದ ಮೇಲೆ ಸೂರ್ಯಕುಮಾರ್ ಯಾದವ್ ಅವರು ಮತ್ತೆ ಶಿವಮ್ ಡುಬೆ ಅವರು ಸೀದಾ ಡ್ರೆಸ್ಸಿಂಗ್ ರೂಮ್ ಒಳಗಡೆ ಹೋಗಿ ಡೋರ್ ಕ್ಲೋಸ್ ಮಾಡಿದ್ದಾರೆ. ಯೂಶಲಿ ಮ್ಯಾಚ್ ಮುಗಿದ್ಮೇಲೆ ಇಬ್ರು ಟೀಮ್ ಪ್ಲೇಯರ್ಸ್ ಹ್ಯಾಂಡ್ ಶೇಕ್ ನ ಮಾಡ್ತಾರೆ. ಆದ್ರೆ ಸಂಡೇ ಮ್ಯಾಚ್ ಅಲ್ಲಿ ಇಂಡಿಯನ್ ಟೀಮು ಪಾಕಿಸ್ತಾನ ಅವ್ರ ಜೊತೆ ಹ್ಯಾಂಡ್ ಶೇಕ್ ಮಾಡಿಲ್ಲ. ಅದಕ್ಕೆ ಪಾಕಿಸ್ತಾನ್ ಕ್ರಿಕೆಟ್ ಟೀಮು ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ಗೆ ಕಂಪ್ಲೇಂಟ್ ಕೂಡ ಮಾಡಿದೆ. ಮತ್ತೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಒಬ್ರು ರಿಪೋರ್ಟರ್ ಪ್ರಶ್ನೆ ಕೇಳಿದ್ದಾರೆ, ಯಾಕೆ ನೀವು ಹ್ಯಾಂಡ್ ಶೇಕ್ ನ ಮಾಡ್ಲಿಲ್ಲ
ಕೇಳಿಲ್ಲ, ನೀವೇನಾದ್ರೂ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಸ್ಪಿರಿಟ್ ನ ಕಡೆಗಣಿಸಿದ್ರ ಅಂತ. ಅದಕ್ಕೆ ಸೂರ್ಯಕುಮಾರ್ ಯಾದವ್ ಅವರು, ಕೆಲವೊಂದು ಆರ್ಡರ್ಸ್ ನಮ್ಗೆ ಮೇಲ್ಗಡೆಯಿಂದ ಬರುತ್ತೆ, ನಾವು ಯಾವತ್ತಿದ್ರೂ BCCI ಮತ್ತೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಜೊತೆ ನಿಲ್ತೀವಿ, ಮತ್ತೆ ನಮ್ಮ ಜೀವನದಲ್ಲಿ ಕೆಲವೊಂದು ಥಿಂಗ್ಸ್ ಗಳಿಗೆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಗಿಂತ ಜಾಸ್ತಿ ಪ್ರಾಧಾನ್ಯತೆ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಕೊನೆಯದಾಗಿ ಸೂರ್ಯಕುಮಾರ್ ಯಾದವ್ ಅವರು ಈ ಮ್ಯಾಚಿನ ಗೆಲುವನ್ನು ಪಹಲ್ಗಾಮ್ ಅಟ್ಯಾಕಿನ ವಿಕ್ಟಿಮ್ಸ್ ಗಳಿಗೆ ಮತ್ತೆ ನಮ್ಮ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಗೆ ಡೆಡಿಕೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಸಿಂಗರ್ ಬಾಳು ಬೆಳಗುಂದಿ ಅವ್ರ ಬಗ್ಗೆ. ಸೊ ಬಾಳು ಬೆಳಗುಂದಿ ಅವ್ರದ್ದು ರೀಸೆಂಟ್ಲಿ ಒಂದು ಸಾಂಗ್ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ, ಗಂಗಿ ಅಂತ. ಈ ಸಾಂಗಿನ ಲಾಂಚ್ ಇವೆಂಟ್ ಅಲ್ಲಿ ಬಾಳು ಬೆಳಗುಂದಿ ಅವರಿಗೆ ಒಬ್ರು ರಿಪೋರ್ಟರ್ ಪ್ರಶ್ನೆ ಕೇಳಿದ್ದಾರೆ, ನಿಮ್ಗೆ ಬಿಗ್ ಬಾಸ್ ಇಂದ ಆಫರ್ ಬಂದ್ರೆ ನೀವು ಹೋಗ್ತೀರಾ ಅಂತ. ಅದಕ್ಕೆ ಬಾಳು ಬೆಳಗುಂದಿ ಅವರು, ನನಗೆ ಲಾಸ್ಟ್ ಇಯರ್ ಬಿಗ್ ಬಾಸ್ ಇಂದ ಆಫರ್ ಬಂದಿತ್ತು, ಆದ್ರೆ ನಾನು ಸರಿಗಮಪಾಗೆ ಹೋದೆ. ಈ ಸಲಿನೂ ನನಗೆ ಬಿಗ್ ಬಾಸ್ ಇಂದ ಆಫರ್ ಬಂದಿದೆ, ಆದ್ರೆ ನನ್ನ ನಂಬ್ಕೊಂಡು ನನ್ನ ಫ್ಯಾಮಿಲಿ ಮತ್ತೆ ನನ್ನ ಟೀಮ್ ಇದಾರೆ. ಕರೆಂಟ್ ಸಿಚುವೇಶನ್ ಅಲ್ಲಿ ನಾನು ಅವರನ್ನೆಲ್ಲ ಬಿಟ್ಟು ಬಿಗ್ ಬಾಸ್ ಗೆ ಹೋಗಲ್ಲ. ನನಗೆ ಬಿಗ್ ಬಾಸ್ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇದೆ, ಆದ್ರೆ ಈ ಸಲ ನಾನು ಬಿಗ್ ಬಾಸ್ ಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ವಿರಾಟ್ ಕೊಹ್ಲಿ ಅವರು ಉಡುಪಿ ಅಷ್ಟಮಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ವರ್ಷ ಉಡುಪಿಲಿ ಸೆಪ್ಟೆಂಬರ್ 14 ಮತ್ತೆ 15ಕ್ಕೆ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಮಾಡಿದ್ರು. ಈ ಒಂದು ಸಂಭ್ರಮದಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಕ್ರಿಸ್ ಗೇಲ್ ನ ನೀವು ನೋಡಬಹುದು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ. ಆದ್ರೆ ಇವರು ಒರಿಜಿನಲ್ ವಿರಾಟ್ ಕೊಹ್ಲಿ ಮತ್ತೆ ಕ್ರಿಸ್ ಗೇಲ್ ಅಲ್ಲ, ಅವ್ರ ತರ ಕಾಣಿಸ್ತಾರಷ್ಟೇ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಅಪ್ಡೇಟ್, WWE ಸೂಪರ್ ಸ್ಟಾರ್ ಗ್ರೇಟ್ ಖಾಲಿ ಅವ್ರ ಬಗ್ಗೆ. ಗ್ರೇಟ್ ಖಾಲಿ ಅವರು ಅವ್ರಕ್ಕಿಂತ ಎತ್ತರವಾದ ಒಬ್ಬ ಮನುಷ್ಯನ ನೋಡಿ ತುಂಬಾನೇ ಶಾಕ್ ಆಗಿದ್ದಾರೆ. ಗ್ರೇಟ್ ಖಾಲಿ ಅವರು ಇದೇ ಮೊದಲನೇ ಸತಿ ನಾನು ಮೇಲೆ ನೋಡ್ತಾ ಇರೋದು ಅಂತ ಕಾಮಿಡಿ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. पहली बार मैं ऊपर को देख रहा हूँ यार मैं हमेशा नीचे को देखता रहूँ है ना, लेकिन इस बार ನೆಕ್ಸ್ಟ್ ಅಪ್ಡೇಟ್, ಪಬ್ಜಿ ಮತ್ತೆ BGMI ಪ್ಲೇಯರ್ಸ್ ಗೆ ಸ್ಕೌಟ್ ಫೈನಲಿ ಪಬ್ಜಿ ಮತ್ತೆ BGMI ಇಂದ ರಿಟೈರ್ಮೆಂಟ್ ನ ಘೋಷಣೆ ಮಾಡಿದ್ದಾರೆ. ಹೌದು, ಸ್ಕೌಟ್ ಇದ್ರ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ದಾರೆ. ಗುಡ್ ಬೈ ಟ್ವಿಟರ್ ಫ್ಯಾಮಿಲಿ, ನನ್ನ ಈ ಜರ್ನಿಲಿ ನೀವು ತೋರಿಸಿದಂತಹ ಪ್ರೀತಿ, ನನ್ ಮೇಲ್ ಮಾಡಿದ ಟ್ರಾಲ್ಸ್ ಗಳಿಗೆ ತುಂಬಾನೇ ಧನ್ಯವಾದಗಳು. ನಾನು ಯಾವಾಗ್ಲೂ ನಿಮಗೆ ನೆವರ್ ಗಿವ್ ಅಪ್ ಅಂತ ಹೇಳ್ತಾ ಇದ್ದೆ, ಆದ್ರೆ ನಾನೇ ಈ ಸಲ ಸೋತೋಗಿದ್ದೀನಿ. ಇವತ್ತಿಲ್ಲ ನಾಳೆ ಇಂಡಿಯಾ ಟ್ರೋಫಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಇವತ್ತಿನ ಫೈನಲ್ ಅಪ್ಡೇಟ್ ಬಂದಿ ಒಂದು ದೊಡ್ಡ ಅಪೂರ್ವ ಸಂಗಮದ ಬಗ್ಗೆ. ಕಿಪ್ಪಿ ಕೀರ್ತಿ ಮತ್ತೆ NS ಲವರ್ ಮುತ್ತುದು ಬ್ರೇಕಪ್ ಆಗಿತ್ತಲ್ಲ, ಅವಾಗ ತುಂಬಾ ಜನ ಕಿಪ್ಪಿ ಕೀರ್ತಿ ನನ್ನವಳು, ಅವಳ ತಂಟೆಗೆಲ್ಲ ಹೋಗ್ಬೇಡಿ ಅಂತ ವಾರ್ನಿಂಗ್ ವಿಡಿಯೋಸ್ ನ ಮಾಡ್ತಾ ಇದ್ರು. ಅದರಲ್ಲಿ ಕಪ್ಪೆ ಮತ್ತೆ ಮುತ್ತುರಾಜ್ ಗೌಡ ಅವರು ಕಿಪ್ಪಿ ಕೀರ್ತಿ ಬಗ್ಗೆ ವಿಡಿಯೋಸ್ ನ ಮಾಡಿದ್ರು. ಕಿಪ್ಪಿ ಕೀರ್ತಿ ಇವರಿಬ್ರು ಪರ್ಸನಲಿ ಮೀಟ್ ಆಗಿದ್ದಾರೆ. ನೀವು ಫಸ್ಟ್ ವಿಡಿಯೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಫನ್ನಿ ಕಮೆಂಟ್ಸ್ ನ ಓದೋಣ. ಹಾಯ್ ಜನರೇ, ನಾನ್ ಇವತ್ತು ಸುನಿಲ್ ಕಪ್ಪೆ, ಅದು ಕಿಪ್ಪಿ ಕೀರ್ತಿ ಲವರ್ ಅಂತ ವಿಡಿಯೋ ಮಾಡ್ತಾ ಇದ್ರಲ್ಲ, ಸೊ ಇವನ್ನ ನಾನು ಭೇಟಿಯಾಗಿದ್ದೀನಿ. ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಯಾರು ಕೂಡ ಏನೇನೋ ಕಮೆಂಟ್ ಗಳು ಹಾಕ್ಬೇಡಿ. ಅವನು ಬೆಳೆಸಿ ಅಂತ ಹೇಳಕ್ ಇಷ್ಟ ಪಡ್ತಾ ಇದೀನಿ. ನಾನೇ ಹೇಳ್ತಾ ಇದೀನಿ ಜನರೇ, ಯಾಕೆಂದ್ರೆ ಅಂತವ್ರು ಕೂಡ ಮುಂದೆ ಬರ್ಬೇಕು. ಸೊ ನನ್ನ ಹೆಸರಲ್ಲಿ ವಿಡಿಯೋ ಮಾಡಿದಾಗ ಒಂದ್ಸತಿ ನಾನು ರೈಸ್ ಆಗಿ ಕಮೆಂಟ್ ಹಾಕಿರೋ ಉಂಟು, ಬಟ್ ಅವ್ರಿಗೆ ಪರ್ಸನಲ್ ಆಗಿ ಸಾರಿ ಅಂತ ಕೇಳಕ್ ಇಷ್ಟ ಪಡ್ತೀನಿ. ಬಟ್ ಮುಂದಕ್ಕೆ ನನ್ನ ಬಗ್ಗೆ ಹೇಳಿ, ನನ್ ಬಗ್ಗೆ ಏನಾದ್ರು ಹೇಳಿ. ಕೀರ್ತಿ ಅವ್ರನ್ನ ಇವತ್ತು ಮೀಟ್ ಮಾಡಿದೆ, ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಓಕೆ, ಇದೇ ತರ ಬೆಳೆಸಬೇಕು ಕೀರ್ತಿ ಅವರೇ. ಥ್ಯಾಂಕ್ ಯು. ನೀವು ಇದೇ ತರ ಚೆನ್ನಾಗಿ ಬೆಳಿಬೇಕು. ಥ್ಯಾಂಕ್ ಯು. ನಿಮ್ಮಿಂದನೇ ನಾವು ಹೇಳ್ಬೇಕಿದ್ರೆ. ಥ್ಯಾಂಕ್ ಯು. ಕಿಪ್ಪಿ ಕೀರ್ತಿನ ಲೈವ್ ಆಗಿ ನೋಡಿ ಕಪ್ಪೆ ಹೆದರ್ಕೊಂಡ್ಬಿಟ್ಟಿದ್ದಾನೆ ಅಂತ ಹಾಕಿದ್ದಾರೆ. ಲೈಲಾ ಮಜನು ಬಗ್ಗೆ ಕೇಳಿದ್ದೆ, ಬಟ್ ಇವಾಗ ನೋಡ್ತಾ ಇದೀವಿ ಅಂತ ಹಾಕಿದ್ದಾರೆ. ಚಂದ್ರಗ್ರಹಣ ಆದ್ಮೇಲೆ ಇನ್ಸ್ಟಾಗ್ರಾಮ್ಗೆ ಮರಳಿ ಬಂದ ಏಲಿಯನ್ಸ್ ಗಳು ಅಂತ ಹಾಕಿದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.